ನೋ ಬೇಬಿ, ಅಕ್ಕಂದದು ನಿನ್ನ ಸೈಜ್ ಅಲ್ಲ, ಅದು ಬಿಗ್ ಸೈಜ್ ಅದು. ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಟೈಮ್ ಬಂದು ಇವಾಗ 9:30 ಆಗಿದೆ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚುರುಮುರಿ ಸುಸ್ಲಾ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಚುರುಮುರಿ ಸುಸ್ಲಾ ಅಂದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ವೀಕೆಂಡಲ್ಲಿ ಜಾಸ್ತಿ ಅಂದರೆ ನಾನು ಚುರುಮುರಿ ಸುಸ್ಲಾ, ಅವಲಕ್ಕಿ, ಉಪ್ಪಿಟ್ಟು ಈ ಥರದನ್ನೇ ಮಾಡ್ತಾ ಇರ್ತೀನಿ. ಯಾಕಂದರೆ ಎಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ. ಸೊ ಮಾಡಿದ್ಮೇಲೆ ಹಾಗೆ ಬಿಸಿ ಬಿಸಿ ತಿಂತಾರೆ ಅಂತ ಹೇಳಿಬಿಟ್ಟು ಸೊ ಈ ಥರದನ್ನೇ ಮಾಡ್ತಾ ಇರ್ತೀನಿ. ಆದರೆ ವೀಕ್ ಡೇಸಲ್ಲಿ ಮಾತ್ರ ಇಡ್ಲಿ, ದೋಸೆ ಅದನ್ನು ಮಾಡ್ತೀನಿ. ಸೊ ಇವಾಗ ನಾನು ಚುರುಮುರಿ ಸುಸ್ಲಾ ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ತುಂಬ ಜನರಿಗೆ ಇದು ರೆಸಿಪಿ ಗೊತ್ತಿರುತ್ತೆ, ಆದರೂ ಕೂಡ ನನ್ನ ಚಾನೆಲಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಚುರುಮುರಿನ ತೊಯ್ಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಹುರಿದಿಟ್ಕೊಂಡಂಥ ಶೇಂಗಾ ಪೌಡರ್ ಮತ್ತು ಪುಟಾಣಿ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಪುಟಾಣಿ ಪೌಡರ್ ಜಾಸ್ತಿ ಹಾಕಿದ್ರೆ ನಿಮಗೆ ಸುಸ್ಲಾ ಏನಿದೆ ಅದು ತಿನ್ನೋವಾಗ ತುಂಬ ಉದುರುವಾಗಿ ಮತ್ತು ಹಿಟ್ಟಿನ ಥರನೇ ಅನಿಸುತ್ತೆ. ಅದಕ್ಕೋಸ್ಕರ ಪುಟಾಣಿ ಪೌಡರ್ ಏನಿದೆ ಅದು ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋಲಿ ಇಟ್ಕೊಂಡು ಇವಾಗ ತೊಯ್ಸಿಟ್ಕೊಂಡಂಥ ಚುರುಮುರಿನ ಹಾಕ್ಕೊಳ್ಳೋಣ. ಮೇಲ್ಗಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ ಇನ್ನೂ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕೆಲವೊಬ್ರು ಇದಕ್ಕೆ ಟೊಮೆಟೊ ಕೂಡ ಹಾಕೋತಾರೆ. ಸೊ ಆದರೆ ನಾನಿಲ್ಲಿ ಟೊಮೆಟೊನ ಹಾಕೋತಾ ಇಲ್ಲ. ಸೊ ನಮ್ಮ ಮನೆಯಲ್ಲಿ ಟೊಮೆಟೊ ಹಾಕಿದ್ರೆ ಯಾರೂ ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ನೀವು ಬೇಕಂದರೆ ನೀವು ಇದಕ್ಕೆ ಹಾಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆಯಿಂದ ಇನ್ನೂ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡ್ರೆ ಸೊ ಇವತ್ತು ನಮ್ಮದು ಬ್ರೇಕ್ಫಾಸ್ಟ್ಗೆ ಚುರುಮುರಿ ಸುಸ್ಲಾ ರೆಡಿ. ನಿಮ್ಗೆ ಯಾರಿಗಾದರೂ ಇದನ್ನು ಮಾಡೋದು ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಸೈಡ್ಗೆ ನಾನು ಮೊಸರು ಮತ್ತು ಮಿಕ್ಸ್ಚರನ್ನು ಹಾಕ್ತಾಯಿದ್ದೀನಿ. ಮೊಸರು ಬದಲಾಗಿ ನೀವು ಇದಕ್ಕೆ ಲಿಂಬೆ ಹಣ್ಣು ಕೂಡ ಕೊಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅರೌಂಡ್ ಟೈಮ್ ಬಂದು ಇವಾಗ 11 o'clock ಆಗ್ತಾ ಇದೆ. ಸೊ ಇವಾಗ ನಾವು ಗ್ರಾಸರಿ ಮತ್ತು ಏನಾದರೂ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಆಗಿರ್ಬೋದು ಅಥವಾ ಶಾಪಿಂಗ್ಸ್ ಈ ಥರದ್ದು ಏನಾದರೂ ಇದ್ದರೆ ಸೊ ನಾರ್ಮಲಿ ಅಂದರೆ ನಾವು ಅದನ್ನು ಎಲ್ಲ ಸ್ಯಾಟರ್ಡೆ ಸಂಡೇನೇ ಇಟ್ಕೋತೀವಿ. ಅಂದರೆ ವೀಕ್ ಡೇಸಲ್ಲಿ ಆ ಥರದ್ದು ಎಲ್ಲಿ ಹೊರಗಡೆ ಹೋಗೋದು, ಶಾಪಿಂಗ್ಸ್ ಆ ಥರ ಎಲ್ಲ ಮಾಡೋದು ತುಂಬಾ ಕಡಿಮೆ. ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರ ಆ ಥರ ಹೋಗಿ ತೊಗೊಂಬರ್ತೀವಿ. ಇಲ್ಲಾಂದರೆ ನಾರ್ಮಲಿ ನಾವು ಸ್ಯಾಟರ್ಡೆ ಸಂಡೇನೇ ಈ ಥರದ್ದೆಲ್ಲ ಶಾಪಿಂಗ್ ಇದೆಲ್ಲ ಮಾಡೋದು. ಮನೆ ಹತ್ತಿರದಲ್ಲಿ ನಾವೇ ಹೋಗಿ ವಾಕ್ ಮಾಡಿ ಶಾಪಿಂಗ್ ಇದೆಲ್ಲ ಮಾಡೋ ಥರ ಅಷ್ಟು ಹತ್ತಿರದಲ್ಲಿ ಯಾವುದೂ ಕೂಡ ಇಲ್ಲ, ಅಂಗಡಿ ಇಲ್ಲ. ಏನಾದರೂ ತೊಗೋಬೇಕಂದ್ರೆ ಕಂಪಲ್ಸರಿ ನಾವು ಒಂದು 7-8 ನಿಮಿಷ ಆದರೂ ಡ್ರೈವ್ ಮಾಡಲೇಬೇಕು. ಸೊ ಅಷ್ಟು ಎಲ್ಲ ದೂರ ಇದ್ದಾವೆ. ಸೊ ಅದಕ್ಕೆ ನಾವು ಜಾಸ್ತಿ ಅಂದರೆ ನಾವು
ವೀಕೆಂಡಲ್ಲೇ ಇಟ್ಕೋತೀವಿ. ಇವಾಗ ನಾವು ಸ್ಪೋರ್ಟ್ಸ್ ಅಕಾಡೆಮಿ ಅನ್ನೋದು ಒಂದು ಶಾಪಿಗೆ ಬಂದಿದ್ದೀವಿ. ಆಲ್ರೆಡಿ ನಿಮಗೆ ಗೊತ್ತಾಗಿರಬೇಕು ಇಲ್ಲಿ ಈ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆದರೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಶಾಪ್ ಹೇಗಿದೆ, ಇಲ್ಲಿ ಏನೇನೆಲ್ಲ ಸಿಗ್ತವೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಹೋಗೋಣ ಒಳಗಡೆ. ಗ್ಲೌಸ್ ಇದ್ದಾವೆ. ಸೊ ಸ್ಪೋರ್ಟ್ಸ್ ರೇಸ್ ಪ್ಯಾಂಟ್, ಟೀ ಶರ್ಟ್ಸ್, ಹೆಲ್ಮೆಟ್ಸ್ ಎಲ್ಲ ಕೂಡ ಸಿಗ್ತವೆ ಇಲ್ಲಿ. ಬ್ಯಾಗ್ಸ್ ಇದೆ ಎಲ್ಲ. ಎಲ್ಲದ ಈ ಥರದ ಬಿಗ್ ಸೈಜ್ ಇಲ್ಲ ಅದು? ಬಿಗ್ ಸೈಜ್ ಸೈಜ್ ಅವ ಇಲ್ಲಿ ದೊಡ್ಡ. ಅಲ್ಲಿ ಮ್ಯಾಗಿ ಇದು ಪಿಲ್ಲು, ಇದು ಎರಡು ಬರ್ತಾವ ನೋಡೋದ್ರ. ಇದು ಎಷ್ಟು ಇದೆ? big Shravani. ಇದು That is small. That won't fit me for sure. Look how big the box on this one. This is what we had in school that we practiced with. ಓಕೆ. ನೀನು ಸೈಜ್ ಅಲ್ಲ, ಅದು ಅಕ್ಕನ ಸೈಜ್. I really want to. ಕಾಲು ಹಾಕಬೇಕಲ್ಲಿ ಒಳಗೆ. No. Can I? Can I try? Not just do it. ನೋ ಬೇಬಿ, ಅಕ್ಕಂದದು ನಿನ್ನ ಸೈಜ್ ಅಲ್ಲ, ಅದು ಬಿಗ್ ಸೈಜ್ ಅದು. ಬೀಳ್ತೀಯಾ? ಯಾ. Oh my god. ಓಕೆನಾ? Protective gear, wrist guard, knee and elbow pads. ಇದಾ? Multi-sport. ಕಾಲಿಂದು ಕೈದಡ್ಡು. Look, it has. ಓಕೆ, ಸೈಕಲ್ಗೆ ಇದಕ್ಕೆಲ್ಲದಕ್ಕ ಪ್ಲಸ್ 5 ಏಜ್. I can use it. ಪ್ಯಾಡ್ ಸೆಟ್ ಇದು. Yes. ಎಲ್ಲ ಬ್ರ್ಯಾಂಡೆಡ್ ಶೂಸ್, ಟೀ ಶರ್ಟ್ಸ್, ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಸಿಗ್ತವೆ. Mom, we have to buy these. There's a last set. $99. ಎಲ್ಲ ಬ್ರ್ಯಾಂಡೆಡ್ ಶೂಸ್. ಇಲ್ಲ, ನೋಡ್ರಿ ರೇನ್ ಬೂಟ್. ಲೆಟ್ಸ್ ಗೋ. ಸೊ ಶ್ರಾವಣಿ ಸೈಕಲ್, ಶೂಸ್ ಅದೆಲ್ಲ ನಾವು ಇದೇ ಶಾಪಿಂದ ಪರ್ಚೇಸ್ ಮಾಡ್ತೀವಿ ಯಾವಾಗೂ.
ಕ್ವಾಲಿಟಿ ತುಂಬ ಚೆನ್ನಾಗಿರ್ತವೆ ಇಲ್ಲಿ. ಸೊ ಕಿಡ್ಸ್ ಸೆಕ್ಷನ್ ತೋರಿಸ್ತೀನಿ ನಾನು ನಿಮಗೆ. ಎಲ್ಲ ಸಣ್ಣ ಸಣ್ಣ ಹುಡುಗರು. $19 $40 ಇದು. $24 ನೋಡು ಕಿಡ್ಸ್ ಎಷ್ಟು ಚಂದ ಬೇಬಿ. ಇದು ಚಲೋ ಪಿಲ್ಲ ತೋತೆ. ಇದು ಎಕ್ಸೆಲ್ $19. ಬಟ್ಟೆ ತಲೆಯಲ್ಲಿ ತುಂಬಾ ಚೆನ್ನಾಗಿ ಸಿಗ್ತವೆಲ್ಲ, ಚೆನ್ನಾಗಿರ್ತವೆ. ದೊಡ್ಡದಾಗುತ್ತೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇದು ಸ್ಪೋರ್ಟ್ಸ್ ಅಕಾಡೆಮಿ ಶಾಪ್ ಹೇಗೆ ಅನ್ನಿಸ್ತು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.